ಹಾಯ್ ಹಲೋ ನಮಸ್ಕಾರ. ಡೇ 10ಗೆ ಎಲ್ಲರಿಗೂ ವೆಲ್ಕಮ್. ಯಾತ್ರೆ ಅಂತೂ ನಮಗೆ ಅದು ಸರ್ಚುಗೆ ಇನ್ನೊಂದು 40 ಕಿಲೋಮೀಟ್ರ್ ಇರೋಂಗೆ ಸಿಕ್ಕಾಬಟ್ಟೆ ಹೆವಿ ಘಾಟ್ ಇತ್ತು. ರೋಡ್ ಇಲ್ಲ, ಬರೀ ಮಣ್ಣು ಧೂಳು. ನೀವು ಹಳೆ ವೀಡಿಯೋದಲ್ಲಿ ಅನ್ಕೊಂತೀನಿ ಡೇ 9ದು. ನಮಗಂತೂ ನರ್ಕ ಯಾಕಾದರೂ ಬಂದ್ವಪ್ಪ, ಹಿಂಗಪ್ಪ ಇದು ಅಂತ. ಹಿಮ ಅಂತೂ ಲಾಸ್ಟ್ ಮೂಮೆಂಟಲ್ಲಿ ಗಿವ್ ಅಪ್ ಮಾಡಿಬಿಟ್ಲು. ಆಗಲ್ಲ, ಊರು ಹೋಗ್ಬೇಕು, ಮನೆಗೆ ಹೋಗ್ಬೇಕು ಅಂತ ಕಣ್ಣಲ್ಲಿ ನೀರೊಂದು ಬಂದಿಲ್ಲ ಅಷ್ಟೇ ಅವಳಿಗೆ. ಹಂಗಾಗ್ಬಿಟ್ಟಿದೆ ಸಿಚುವೇಶನು. ಬಟ್ ಹವರ್ ನಾವಿಬ್ರು ಏನೂ ಆಗಲ್ಲ ಹಿಮ, ನಾವು ಕಂಪ್ಲೀಟ್ ಮಾಡೇ ಮಾಡ್ತೀವಿ, ಹೆದರ್ಕೋಬೇಡ. ಪದ್ದುನ ಪಂಗು ಅಂತೇನ, ಪಾಂಗುನ ಪಡ್ಡುನ ಪಾಂಗ್ ಅಂತ ಯಾವುದೊಂದಿತ್ತು. ಅವರು ನಮಗೆ ಅಲ್ಲಿ ನಾವು 3 ಗಂಟೆಲಿ ಊಟ ಮಾಡಿದಾಗ ಅವ್ರಂದ್ರು ಆಗಲ್ಲ ನಿಮ್ಮ ಕೈಲಿ, ಪಾಂಗಲ್ಲಿ ಉಳ್ಕೊಂಬಿಟ್ಟು ನೆಕ್ಸ್ಟ್ ದಿವಸ ನೀವು ಹೋಗಿ ಜಸ್ಪಾಗೆ ಅಥವಾ ಡೈರೆಕ್ಟಾಗಿ ಮನಾಳಿಗೆ ಹೊಡೀರಿ ಅಂತ ಹೇಳ್ಬಿಟ್ಟು. ನಾವು ಯಾಕೆಂದ್ರೆ ಆಲ್ರೆಡಿ ಬುಕ್ಕಿಂಗು ಮಾಡಿಬಿಟ್ಟಿದ್ವಿ. 2,500 ರೂಪಾಯಿ ಇದೇ ನಮ್ಮ ಕಾಸ್ಟ್ಲಿಯೆಸ್ಟ್ ಬುಕ್ಕಿಂಗು. ನಾರ್ಮಲ್ ಟೆಂಟು, ಅಲ್ಲಿ ಬಿಸಿನೀರು ಬರೋಲ್ಲ, ಏನಿಲ್ಲ, ರಾತ್ರಿ ನೀರು ಇರಲಿಲ್ಲ, ಮತ್ತು 10 ಗಂಟೆಗೆಲ್ಲ ಲೈಟ್ ಆಫ್. ಯಾಕಂದರೆ ಜನ್ರೇಟರ್ ಓಡಿಸ್ತಾರೆ. 4 ತಿಂಗಳಂತೆ ಇಲ್ಲೆಲ್ಲ ಇದೆಲ್ಲ ಬಿಸ್ನೆಸ್ ನಡೆಯೋದು. 4 ತಿಂಗಳಲ್ಲಿ ನಾರ್ಮಲ್ ಏನು ಟೂರಿಸ್ಟ್ ಬರ್ತಾರೆ. ಇಲ್ಲೆಲ್ಲ ಹೋಟ್ಲ್ ಯಾವುದೂ ಇಲ್ಲ ಇದರಲ್ಲಿ. ಯಾವ್ದು ಏರಿಯಾ ಏನು ಸರ್ಚು. ಹಾಂ, ಇಲ್ಲಿ ಯಾವುದು ಹೋಟ್ಲು ಗಿಟ್ಲು ಏನೂ ಇಲ್ಲ ಇಲ್ಲಿ. ಸೊ ಇಲ್ಲಿ ಸುಮಾರು ಇದೇ ಥರ ಟೆಂಟ್ಸ್ಗಳಿರೋದು. ನೀವು ಅಂದರೆ ಇದು ಪಕ್ಕದಲ್ಲೇ ಲದಾಖ್ ಸ್ಟೇಟು, ಇದ್ರ ಪಕ್ಕದಲ್ಲೇ ಬಾರ್ಡ್ರ್. ಈ ರೋಡ್ ಇದೆ, ತೋರಿಸ್ತೀನಿ ನಿಮ್ಗೆ ಹೋಗ್ಬೇಕಾದ್ರೆ. ಆ ರೋಡ್ ಆ ಕಡೆ ಎಲ್ಲ ಲದಾಖು, ಈ ರೋಡ್ ಈ ಕಡೆ ಎಲ್ಲ ಹಿಮಾಚಲ್ ಪ್ರದೇಶ. ಲದಾಖ್ ಎಂಟ್ರಿ ಆದ ತಕ್ಷಣ ನಿಮಗೆ ಲದಾಖಿಂದ ಹಿಮಾಚಲ್ ಎಂಟ್ರಿ, ಅಲ್ಲಿಂದ ನಿಮ್ಗೆ ಆ್ಯಕ್ಚುಲಿ ಏನೂ ಇಲ್ಲ. ಸರ್ಚಿಗೆ ಒಂದು 100 ಕಿಲೋಮೀಟ್ರ್ ಇದ್ದಂಗೆ ನಿಮ್ಗೆ ಏನು ಸಿಗಲ್ಲ, ಒಂದು ಅಂಗಡಿ ಸಿಗಲ್ಲ, ಏನು ಸಿಗಲ್ಲ. ಯಪ್ಪ ಭಯಂಕರವಾಗಿತ್ತು. ರಾತ್ರಿ ರೋಡ್ ಬೇರೆ ಕಾಣಿಸ್ತಾ ಇಲ್ಲ ನಮಗೆ, ಹಿಂದೆ ಮುಂದೆ ಗಾಡಿಗಳು ಬೇರೆ ಇಲ್ಲ. ಹತ್ರ ಯಾವ್ದಾದ್ರು ಕಾರ್ ಕಂಡ್ರೆ ನಾವು ಅದ್ರ ಪಕ್ಕದಲ್ಲಿ ಹೋಗ್ತಾ ಇದ್ರೆ ಅವ್ರು ಹೆದರ್ಕೊಂಡು ಇನ್ನೂ ಸ್ಪೀಡಾಗಿ ಹೋಗ್ತಾರೆ, ಇಲ್ಲ ಫುಲ್ ನಿಲ್ಸ್ಕೊಂಡ್ಬಿಡ್ತಾರೆ ಹಿಂದ್ಗಡೆನೆ. ಇವ್ರು ಯಾರೋ ಡಕಾಯಿತರು ಬಂದವ್ರು ಅಂದ್ಕೊಂಡು. ಯಪ್ಪ ಇಲ್ಲಿ ಬರೋ ಅಷ್ಟರಲ್ಲಿ 10 ಗಂಟೆ ಆಯಿತು ನೈಟು. ಊಟ ಎಲ್ಲ ಮಾಡಿದ್ವಿ, ಫುಲ್ ಎಲ್ಲ ತಾಲಿ ಇರುತ್ತೆ, ಅದ್ರ ಚೆನ್ನಾಗಿ ನೈಟ್ ಊಟ ಮಾಡೋಣ ಅಂದ್ಕೊಂಡ್ವಿ. ಚಳಿಗೆ 2 ಚಪಾತಿ ಮೇಲೆ ನನಗೆ ಇಳಿಲೇ ಇಲ್ಲ. ಎಷ್ಟು ಚೆನ್ನಾಗಿರೋ ಊಟ ಇತ್ತು ಕಣ್ಮುಂದೆ. ಪಾಯಸ ಅಂತ ಎಲ್ಲ ಮಾಡಿದ್ರು, ಬಟ್ ನಮಗೆ ತಿನ್ನಕ್ಕಾಗಲಿಲ್ಲ. ಬರೀ ಸೂಪ್ ಕುಡಿದ್ವಿ. ನಾನು ಚಪಾತಿ ತಿಂದೆ, ಹಿಮ ಸೂಪ್ ಕುಡಿದು, ಇಷ್ಟು ರೈಸ್ ತಿನ್ನಲ್ಲ, ಇಷ್ಟು ರೈಸ್ ತಿಂದೆ. ಒಂದು ಪಾಯಸ ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಅಲ್ಲಿಗೆ ಸಾಕಪ್ಪ ಸಾಕು ಅನಿಸ್ಬಿಡ್ತು. ಈ ಥರ್ಮಲ್ಲು ಇದ್ರ ಒಳಗಡೆ ಒಂದು ಶರ್ಟು ಮತ್ತು ಲೈನರ್ ಮೇಲೆ ಇದು ಹಾಕೊಂಡ್ರು. ನಂದು ಆ್ಯಕ್ಚುಲಿ ಎಲ್ಲ ಕಳಿಸ್ಬಿಟ್ವಾ, ಯಾವುದು ಬೇರೆ ಇರಲಿಲ್ಲ. ಹಿಮ ನೋಡಿ, ಈ ಜಾಕೆಟ್ ಒಳಗಡೆ ಇನ್ನೊಂದು ಜಾಕೆಟು, ಅದ್ರೊಳಗಡೆ ಇನ್ನೊಂದು ಥರ್ಮಲ್ಲು, ಆಮೇಲೆ 3 ಶರ್ಟು ಮೇಡಮ್ ಅವರು. ದೇವ್ರೆ, ನಾನು ಇಷ್ಟು ಚಳಿ ಲೈಫಲ್ಲೇ ನೋಡಿಲ್ಲ. ಬಟ್ ಒಂದಂತೂ ನಿಜ, ದೇರ್ ಇಸ್ ಅ ವೇ, ಮನಸ್ಸಿದ್ದರೆ ಮಾರ್ಗ ಅಷ್ಟೇ, ಅದಂತೂ ನಿಜ. ಫುಲ್ ರೆಡ್ ಕಾಣ್ತಿದ್ದೆ ಮೋಸ್ಟ್ಲಿ. ಟೆಂಟ್ ಆಚೆ ಹೋಗ್ಬೇಕು. 5-6 ಗಂಟೆ ಮೇಲೆ ಚಳಿ ಕಡಿಮೆ ಆಯಿತು. 4 ಗಂಟೆಗೆಲ್ಲ ಪಡ ಹೊಡ್ಕೋತಾ ಇತ್ತು. ನನಗೆ ಯಾರೋ ಪಕ್ಕದಲ್ಲಿರೋ ಬರ್ತಾ ಇದ್ದಾರೆ, ತಿರ್ಗಾಡ್ತಾ ಏನೋ ಅಂತ ಇನ್ಸೆಕ್ಯೂರ್ ಇತ್ತು. ಆಮೇಲೆ ಗಾಳಿಗೆ ಆಮೇಲೆ ನಾರ್ಮಲ್ ಆಯಿತು. ಏನಿಲ್ಲ ಕಣೆ, ನಾವಿಬ್ಬರು ಸೇರಿ ಕಂಪ್ಲೀಟ್ ಆಯಿತು. ನಾನು ಒಬ್ಬನೇ ಹೊರಟಿದ್ದೆ. ನಾನು ಹೇಳ್ದೆ ಹಿಮಂಗೆ, ಬೇಡ ಹಿಮ ನಿನ್ ಕೇಳ ಆಗಲ್ಲ ಅಂತ. ಅಲ್ಲಿ ಜಗಳ, ನನಗೆ ಅವಳಿಗೆ ಫುಲ್ ವಾದ. ನೀನು ಯಾವಳು ಬರಕ್ಕೆ ಹೇಳ್ತೀನಿ, ನಾನು ಹೇಳಿದ್ದೆ ನಿನಗೆ ಬಾ ಅಂತ. ಅಲ್ಲ, ಏನಾದ್ರೂ ಇವಾಗ ಮಾತಾಡ್ಬೇಕಲ್ಲ, ಟಾಪಿಕ್ ತಗೋಬೇಕಲ್ಲ. ಇವಾಗ ಅಷ್ಟು ಕೋಪ, ಫ್ರಸ್ಟ್ರೇಷನ್ ಹೆಂಗಿರುತ್ತೆ ಅಂದ್ರೆ ಆ ರೋಡಲ್ಲಿ ಏನಕ್ಕಾಪ ದೇವ್ರೇ ಅಂತ ಅನ್ಸ್ಬಿಡುತ್ತೆ. ಲಾರಿ ಬೇರೆ ಕೆಟ್ಟು ನಿಂತ್ಬಿಟ್ಟೈತೆ. ಅವ್ನ ಜಾಗ ಇದೆ ಬೈಕ್ ಹೋಗೋಕ್ಕೆ, ಅವ್ನ ಜಾಗ ಬಿಡ್ತಾ ಇಲ್ಲ. ಆಮೇಲೆ ಇನ್ನೊಬ್ಬ ಲಾರಿ ಅವ್ನು ಬಂದ್ಬಿಟ್ಟು ಇನ್ನೊಂದು ಲಾರಿ ಹಿಂದೆ ತಗ್ಸಿ ಏನೋ ಬೈಕ್ ಜಾನಿದೆ, ಹಾಗೆ ಜಾನಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ಮತ್ತೆ ಕಾರು ಬೈಕ್ ಎಲ್ಲ ಹಿಂದ್ಗಡೆ ಟ್ರಾಫಿಕ್ ಆಗಿ ಅದೆಲ್ಲ ಕಳಿಸ್ಕೊಟ್ಬಿಟ್ಟು ನಾವು ಈ ಕಡೆ ಬಂದ್ವಪ್ಪ. ಇದಿಷ್ಟು ಅಲ್ಲಿ ವಾಟರ್ ಕ್ರಾಸಿಂಗ್ ಅಲ್ಲಂತೂ ಫುಲ್ ಎಡೆ ಅಲ್ಲ. ಹಿಮಗೊಂದು ಒಂದು ಕಡೆ ವಾಟರ್ ಕ್ರಾಸಿಂಗ್ ಅಲ್ಲಿ ಶೂ ಒಳಗಡೆಲ್ಲ ನೀರು ಹೋಗ್ಬಿಡ್ತದೆ. ಆ್ಯಕ್ಚುಲಿ ಐಸ್ ಕರಗಿ ಬರೋದಲ್ಲ, ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಕಾಂಪ್ಲಿಕೇಶನ್ ಇದೆ, ಕೋಲ್ಡು ಇದೆಲ್ಲ ಆಗಲ್ಲ. ಅವಳಿಗೆ ಹೆಂಗಾಗ್ಬಿಡ್ತು ಅಂದರೆ ಫುಲ್ಲು ಫ್ರೀಸಿಂಗ್, ಕಾಲೆಲ್ಲ ಕಾಲೇನೋ ಕಟ್ಟಾಗ್ತಿದೆ ಅಂತೇಳಿ ಇವಳು ಎದ್ರಕೊಂಡ್ಬಿಟ್ಲು. ನಾನು ಏನಮ್ಮ ಆಯಿತು, ಏನು ಕಟ್ಟಾಗ್ತಿದೆ ಅಂತ ಕರ್ಮ. ಆಮೇಲೆ ಹೋಗ್ಬಿಟ್ಟು ಅವಳು ಶೂ ಎಲ್ಲ ಬಿಚ್ಚಿ, ಬಟ್ಟೆಲೆಲ್ಲ ಒರೆಸಿ, ಆಮೇಲೆ ಮತ್ತೆ ಏನದು ಹೀಟಿಂಗ್ ಪ್ಯಾಡ್ ಬರುತ್ತೆ, ಇದಾಯ್ತು ನಮ್ದು ಹೀಟಿಂಗ್ ಪ್ಯಾಡ್, ಹೀಟಿಂಗ್ ಪ್ಯಾಡ್ ಇಲ್ಲತ್ತು, ಅದು ಒಂದು ವಾರ್ಮರ್ ಬರುತ್ತೆ. ಅದು ಪಾಕೆಟಿಗೆ ಬೇರೆ, ಗ್ಲೌಸಿಗೆ ಬೇರೆ,
ಶೂಸ್ ಬೇರೆ ಅಂತ ಈ ಥರ. ಇದು ಇನ್ನೂ ಬಿಸಿ ಇದೆ ಕಣೆ, ಇಷ್ಟು ಬಿಸಿ ಇದೆಯಲ್ಲ. ನಿಜ 12ರಿಂದ 10 ಅವರ್ ಬಿಸಿ ಇರುತ್ತೆ ಅದು. ಕೆಮಿಕಲ್ ಅದು ಚೆನ್ನಾಗಿ ಶೇಕ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಟ್ರೆ ಬಿಸಿಯಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಸ್ವಲ್ಪ ಬೆಚ್ಚಗೆ. ಅವಳಿಗೆ ವಾರ್ಮರ್ನ ಸಾಕ್ಸ್ ಒಳಗಡೆ ಸಾಕ್ಸ್ ಹಾಕಿ ಆಮೇಲೆ ನೀರಲ್ಲಿ ಏನೋ ಅವಳು ಸಾಕ್ಸ್ ನೆನಿಬಾರ್ದು, ಚಳಿ ಆಗ್ಬಾರ್ದು ಅಂತ ಒಂದು 10 kgದು ಅಕ್ಕಿ ಕವರ್ ತಗೊಂಡ್ಬಂದಿದ್ವಿ. ಆ ಕವರ್ ಹಾಕಿ ಕಟ್ಟಿ ಆಮೇಲೆ ಅವಳಿಗೆ ನನ್ನ ಕ್ರಾಕ್ಸ್ ಕೊಟ್ಟು ಅಯ್ಯಪ್ಪ ಏನು ಬಂದ್ವಿ ಅಂದರೆ ನಮ್ಗೆ ಶೂಗಳೆಲ್ಲ ಕಿತ್ತೋಗಿ ಲದಾಖ್ ನೀವೇನಾದ್ರೂ ಒಂದು ಫುಲ್ ಸರ್ಕಿಟ್ ಮಾಡಿದ್ರೆ ಆ ಗ್ಲೌಸ್ ಆ ಶೂ ಮುಗೀತು ಅಲ್ಲಿಗೆ ಎಂಡ್. ಆ ಥರ ಆಗ್ಬಿಡುತ್ತೆ ಎಲ್ಲ. ಚಂಡೀಗಢಲ್ಲಿ ಬಿಸಾಕ್ ಹೋಗ್ಬೇಕಿಲ್ಲ. ಯಪ್ಪ ಇವಾಗ ಸೆಕೆ ಆಗ್ತಿದೆ. ಎಷ್ಟು ಚಳಿ ಆಗ್ತಾ ಇತ್ತು ಅಂದ್ರೆ ಅಷ್ಟು ಚಳಿ ಆಗ್ತಾ ಇತ್ತು ನಮಗಂತೂ. ಶೂ ಎಲ್ಲ ಸ್ವಲ್ಪ ಬಿಸಿಲಿಗೆ ಇಟ್ಬಿಡೋಣ. ನಾವೇ ನೋಡಿಲ್ಲ ಸರಿಯಾಗಿ ಹೆಂಗಿದೆ ಅಂತ. ಬನ್ನಿ ನಿಮ್ಗೆ ತೋರಿಸ್ತೀವಿ ಅರ್ಲಿ ಮಾರ್ನಿಂಗ್. ಆಮೇಲೆ ಫ್ರೋಜನ್ ಫಾಲ್ಸ್ ಅಲ್ವಾ? ಓಕೆ. ಈಗ ನೋಡಿ ಹೆಂಗಿದೆ ನೋಡಿ, ಈ ಥರ ಇದೆ ಎಲ್ಲ ಐಸು. ಅಂದರೆ ಬೆಟ್ಟದ ತಪ್ಪಲೆಲ್ಲ ಸೆಂಟ್ರಲ್ಲೇ ಇದ್ದೀವಿ. ಈಗ ಎಲ್ಲ ಬರೀ ಟೆಂಟ್ಸ್ಗಳೇ ಇರೋದಿಲ್ಲಿ ಸುತ್ತಮುತ್ತ ಎಲ್ಲ ಫುಲ್ಲು. ನಮ್ಮ ಗಾಡಿಯಲ್ಲಿ ನಿಲ್ಸಿದ್ದೀವಿ, ಕರ್ನಾಟಕ ಗಾಡಿ ಬಂದಿದೆ. ಬನ್ನಿ ಮಾತಾಡ್ಸೋಣ. ನೋಡಿ ಅದೆಲ್ಲ ಲದಾಖ್ ಇರುತ್ತೆ, ಆ ಸೈಡ್ ರೀಜನ್ ಎಲ್ಲ. ಈ ಸೈಡ್ ರೀಜನ್ ಎಲ್ಲ ಹಿಮಾಚಲ್ ಇರುತ್ತೆ. ಹಿಂದೆ ರೋಡು ಹೆಂಗೆ ಬಂದು ಗೊತ್ತಿಲ್ಲ. ಬೆಂಗಳೂರು ಗಾಡಿ ಇದೆ. ಗಾಡಿ ಅಂತೂ ಧೂಳು ಹಿಡ್ದೋಗ್ಬಿಟ್ಟಿದೆ. ब्रो बेंगलुरुinದನಾ? बेंगलुरु से निकले आप? बेंगलोर में रहा रहते आप? हाँ. I was there for almost like 14 years. Okay, 14 years. Shifted to Lucknow. Okay. So Ivaga coming from Lucknow only. Lucknow. Okay. ऐसे कर्नाटका गाड़ी देखा ना मैंने. I'm from Bangalore only. Okay. So we started from Chandigarh. Okay. Chandigarh, Jammu, Kashmir, Nice. Ladakh, and then now we have to end it. We are planning for the same way, but going back. Yeah. We started from Lucknow, Delhi, Mm. and Delhi to all the way to Leh, Okay. and going back to Kargil and this. Okay. All the best. Happy journey. Nice to meeting you. But this road is little difficult. After we enter this ghat, right, there are like 4 or 5 ghats. Okay. So that's not. You get like lot of patches. Patches. Okay. Like we started by 3 o'clock. To just cover the 200 kilometer of stretch, it took around 10 o'clock to reach here. Okay. Just so difficult. And even map is also not working there. I had offline map downloaded. So by just looking at that, somehow we reached here. Okay. Okay. Okay, that is the purpose. But Yeah. we too don't have the fuel also. We told him that he will arrange. So For us, someone misguided telling that you don't have to worry. In search, there is like 2 for 1. no, for us also misguided. Like they said, it is there in the Keelong. Uh-huh. But where you don't, on the way, the Keelong doesn't come. For Keelong, you need to go another 5 kilometers. Okay. When you go straight, it doesn't come. Yeah. So we thought, why to take that? And we'll find it. But We had options, I think 200 kilometer before. We were like, we just don't want to stop it. We want to cover it up. So we just keep on driving. We thought, okay, chalo, another. You are 2 on the bike? Yeah, me and my wife. Okay, great. So this is your first trip? Yeah, You have this is been our first ride. Okay. Great. That's so nice and scary also, the entire road. ಪೆಟ್ರೋಲ್ ಅರೇಂಜ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವಾಗ. ಮುಂದೆ ಸರ್ಚು ಅಲ್ಲಿ ಲೋಕಲ್ಸ್ ಹತ್ರ ಸಿಗುತ್ತಂತೆ. ಕೇಳೋಣ, ಲೋಕಲ್ಸ್ ಹತ್ರ ಹೋಗ್ಬಿಟ್ಟು ಪೆಟ್ರೋಲ್ ಇಸ್ಕೊಂಡು ಮತ್ತೆ ವಾಪಸ್ ಇದೇ ರೂಟಲ್ಲಿ ಬರಬೇಕು. ಯಾಕಂದರೆ ನನ್ನ ಗಾಡಿ 250 ಕಿಲೋಮೀಟ್ರ್ ಓಡಿಬಿಟ್ಟಿದೆ. ಇನ್ನು ರಿಸ್ಕ್ ತೊಗೊಳಕ್ಕೆ ಇನ್ನು 100 ಕಿಲೋಮೀಟ್ರ್ ಹೋಗ್ಬೇಕು ಆ ಕಡೆಗೆ. ಹೋಗಿ ರೆಡಿ ಆಗಿಬಿಡ್ತೀವಿ. ಇನ್ನೇನು ಸ್ನಾನ ಗಿನ ಮಾಡೋದೇನಿಲ್ಲ ಇವತ್ತು. ಸ್ವಲ್ಪ ಫ್ರೆಶ್ ಅಪ್ ಆಗೋದು. ಬಿಸಿನೀರು ಸಿಗುತ್ತೆ ಅಲ್ಲಿ, ಬಕೆಟ್ ತೊಗೊಂಡೋಗಿ ಬಿಸಿನೀರು ತೊಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಇದೇನಾ ನಮ್ಮ ಟೆಂಟು? ನಮ್ಮದು ಕನ್ಫ್ಯೂಸ್ ಆಗೋಯ್ತು ನನಗೆ. ನಮ್ದು
ಹೋಗ್ಬಿಟ್ಟು ಪೆಟ್ರೋಲ್ ತಂದು ಹೊರಡೋದಷ್ಟೇ. ಹಿಮಾ, ಓಯ್ ಮೇಡಮ್, ಓಯ್, ಟೇಕ್ ಕೇರ್, ಸಿಯಾ. ಬಾಯ್ ಬಾಯ್. ಓಕೆ, ಹೊರಡ್ತಾ ಇದ್ದಾರೆ ಇಲ್ಲಿಂದ. ನಾನು ಸ್ವಲ್ಪ ಗಾಡಿಯೆಲ್ಲ ವಾಶ್ ಮಾಡ್ಕೊಂಡು ವೈಪ್ ಮಾಡ್ಕೊಂಬಿಡೋಣಂತೆ. ನೋಡ್ಬೋದು ನಮ್ಮ ಶೂಗಳೆಲ್ಲ ಡ್ರೈ ಆಗಿ ಹಾಕಿಟ್ಟಿದ್ದೀವಿ ಬಿಸಿಲಿಗೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಇಷ್ಟೆಲ್ಲ ಲಗೇಜು ನಮ್ಮ ಇದೊಂದು ಟಾಪ್ ಬಾಕ್ಸಲ್ಲಿ ಇರುತ್ತೆ. ಯಾವಾಗ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ರೆ ಒಂದರೊಳಗೆ ಬಂದುಬಿಡುತ್ತೆ. 65 ಲೀಟರ್ ಟಾಪ್ ಬಾಕ್ಸ್ ಮಾಡಿದ್ದು ವರ್ತಲ್ಲ ಇಮ್ಮ. ಫ್ಯಾಮಿಲಿ ಇಬ್ಬರು ಟ್ರಾವೆಲ್ ಮಾಡ್ತಿರೋದ್ರಿಂದ ಬೇಕೇ ಬೇಕದು. ಸೊ ಈಗ ನಮ್ಮ ವಾಶ್ರೂಮ್ ತೋರಿಸ್ತೀವಿ ನೋಡಿ. ರೂಮ್ ಚೆನ್ನಾಗಿದೆ, ಪ್ರೀಮಿಯಮ್ ರೂಮ್, ಹಂಗಾಗಿ 2,500 ಅಂತೆ. ಇವಾಗ ಏನು ಬೈಕಲ್ಲಿ ಹೋದ್ರಲ್ಲ ಅವ್ರು ನಾರ್ಮಲ್ ತೊಗೊಂಡಿದ್ರು, ಅವ್ರಿಗೆ 1,500. ನಮ್ಗೆ ಆಪ್ಷನ್ ಕೊಟ್ಟಿಲ್ಲ ಅವರು, ಖಾಲಿಯಾಗಿದೆ ಅಂದರು. ಯಾವುದ್ರಲ್ಲೂ ನೀರು ಬರ್ತಿಲ್ಲ, ಲಕ್ಕಿಲಿ ಫ್ಲಶ್ ಮಾಡ್ಬೋದು ಅಷ್ಟೇ. ಎಷ್ಟಿದೆ ಐಸ್ ಕೋಲ್ಡ್ ಇದೆ ಇದು ವಾಟ್ರು ವಾಶ್ ಮಾಡ್ಕೊಳ್ಳೋಕ್ಕೆ. ಬಿಸಿನೀರಿದೆ, ಸೋಲಾರಿಂದ ಅಲ್ಲಿ ಇಟ್ಕೊಂಬರ್ಬೇಕು ಹೋಗ್ಬಿಟ್ಟು. ಬಟ್ ಚೆನ್ನಾಗಿದೆ ಈ ಪ್ಲೇಸಲ್ಲಿ. ನಮ್ಗೆ ನೆನೆ ಸಿಕ್ಕಿಲ್ಲ ಅಂದಿದ್ರೆ ನರ್ಕ ಆಗ್ಬಿಟ್ಟಿರೋದು. ಎಷ್ಟು ಯೂಸ್ಫುಲ್ ಆಗಿದೆ ಗೊತ್ತಾ ಇವ್ರು ಹಾಕಿರೋ ಈ ಟೆಂಟು. ಇವ್ರಿಗೆ ಬಿಸ್ನೆಸ್ ಇರ್ಬೋದು, ಬಟ್ ನಮ್ಗೆ ಆ್ಯಕ್ಚುಲಿ ವರ್ತದು. ಸೊ ನಡೀರಿ, ರೆಡಿಯಾಗಿ ಹೊರಡೋಣಂತೆ. ನಮಗೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ನೆನ್ಸ್ಕೊಳ್ಳೋಕೆ ಏನಾದ್ರು ಇದ್ರೇ ಸರಿ, ಇಲ್ಲ ಅಂದರೆ ನಮಗೆ ಅದು ಮಜಾನೇ ಬರೋಲ್ಲ. ಓಕೆ, ಓಪನ್ ಟೀ. ಹಿಮಾಚಲ್ ಪ್ರದೇಶದ ಮೊದಲನೇ ಟೀ. ನಾವು ಟೀ ಕುಡಿಯೋಲ್ಲ, ಟೀ ಏನು ದೊಡ್ಡ ಫ್ಯಾನ್ ಅಲ್ಲ. ಶಿವಾ ಮೇಡಮ್ ಟೀ ಅಂದರೆ ಇಷ್ಟ. ಹಬ್ಬ, ಕೆಲಸ ಮಾಡಿದ್ರೆ ಸುಸ್ತಾಗುತ್ತಲ್ಲ, ಏನಾದರೂ ಎತ್ತಿಡೋದು ಮಾಡಿದರೆ. ಕೆಲಸ ಮಾಡಿದ್ರೆ ಸಾಕ ನೋಡಿ ಟೀ ನೋಡು. ಫುಲ್ ಕುಡಿತೀಯಾ ಸಾಕಾ? ನಾವು ಇಷ್ಟೇ ಸುಮ್ಮನೆ. ಹಬ್ಬ, ಹಿಮಾಚಲ್ ಪ್ರದೇಶದ ತಪ್ಪಲಿನಲ್ಲಿ ಮೊದಲ ಟೀ ಹಾಗೂ ಮೊದಲ ಆಲೂ ಪರೋಟ. ಟೀ ಚೆನ್ನಾಗಿದೆ. ಹಂಗೆ ತಿನ್ನೋದು ಇದನ್ನ ಸಾಕು, 2 ಪೀಸು. ಚಟ್ನಿ ಇದೆ, ಉಪ್ಪಿನಕಾಯಿ ಇತ್ತು. ಬೇಕು ಉಪ್ಪಿನಕಾಯಿ? ಬೇಡ, ಅದೇ ತಿನ್ನೋಣಂತೆ. ಪರೋಟ ಕೂದಲೆಲ್ಲ ಕೆದ್ರೋಗ್ಬಿಟ್ಟಿದ್ದೀರ ನಂದು. ಹೌದು, ಮೇಲೆ ಎಲ್ಲ ಆಡ್ತಿದ್ಯಾ? ಬೈಕ್ ಅಂತಾರೆ ಮತ್ತೆ. ಚೆನ್ನಾಗಿ ಕಾಣಿಸ್ತಿಲ್ವಾ? ಓಕೆ, ಬನ್ನಿ ಪರೋಟ ತಿನ್ನೋಣ. ಪರೋಟಾಗಿ ಉಪ್ಪಿನಕಾಯಿ, ಬಿಸಿ ಬಿಸಿ ಪರೋಟ ಮಾಡಿಕೊಟ್ಟಿದ್ದಾರೆ. ಉಪ್ಪಿನಕಾಯಿ ಪರೋಟ ತಿಂದು ಚೆನ್ನಾಗಿದೆ. ಇದೇನು ಹಂಗೆ ಗಟ್ಟಿ ಬ್ರೇಕ್ಫಾಸ್ಟ್ ಗಟ್ಟಿ ಮಾಡಿಬಿಟ್ರೆ ಲಂಚ್ ಡೇ ಆದರೂ ನಡೆಯುತ್ತೆ. ಚೆನ್ನಾಗಿದೆ ಅಲ್ಲ, ನೀಟಾಗಿ ಹೊಡ್ತಾ ಇದ್ದೀವಿ. ಫಸ್ಟು ಪೆಟ್ರೋಲ್ ಅರೇಂಜ್ ಮಾಡಬೇಕು. 256 ಓಡಿದೆ, ಚಾನ್ಸ್ ತೊಗೊಳೋದು ಬೇಡ ಅಂತ ಹಿಂದೆಗಡೆ ಹೋಗಿ ಪೆಟ್ರೋಲು ಅರ್ಧ ಟ್ಯಾಂಕ್ ತೋರಿಸ್ತದೆ. 100 ಕಿಲೋಮೀಟ್ರ್ ಹೋಗುತ್ತೆ ಇಲ್ಲ ಗೊತ್ತಿಲ್ಲ. ಧೈರ್ಯ ಮಾಡಿ ಹೊರಟ್ಬಿಡೋಣ ಅಷ್ಟೇ. ಹೋಗೋಣ. ಓಕೆ ಓಕೆ, ಫುಲ್ಲು ಮಣ್ಣು ಧೂಳು. ಹೆಂಗೆ ಹೋಗೋಣಮ್ಮ? ಪೆಟ್ರೋಲ್ ಇಲ್ಲದೆ ಹಿಂದಕ್ಕೆ ಹೋಗೋಣವಾ, ಮುಂದಕ್ಕೆ ಹೋಗೋಣವಾ? ಚಾನ್ಸ್ ತೊಗೊಂಡು ಅಥವಾ ಹಿಂದಕ್ಕೆ ಹೋಗೋಣವಾ? ನನಗೆ ಗೊತ್ತಿರೋಂಗೆ ರಿಸರ್ವಲ್ಲಿ ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ರಿಸರ್ವಲ್ಲಿ 3 ಲೀಟ್ರ್ ಇರುತ್ತಲ್ವಾ? 3 ಲೀಟ್ರ್ ಇರುತ್ತೆ ರಿಸರ್ವಲ್ಲಿ. 25 3 75 ಲೀಟ್ರು, 75 ಕಿಲೋಮೀಟ್ರು. 100 ಜಸ್ಪಾ. ಏನು ಮಾಡೋಣ, ಹಿಂಗೋಗಿ ಹಾಕೊಂಡೆ ಬಂದುಬಿಡೋಣ. ಓಕೆ, ಜಸ್ಪಾಗೆ ಹೋಗ್ಬೇಕು ಪೆಟ್ರೋಲ್ ಬಂಕ್ಗೆ. ಹಾಗಾಗಿ ನಾವು ಮತ್ತೆ ವಾಪಸ್ ಸರ್ಚು 6 ಕಿಲೋಮೀಟ್ರ್ ಇದೆ. ಹೋಗ್ಬಿಟ್ಟು ನಾನು ಬ್ಲ್ಯಾಕಲ್ಲಿ ಸಿಕ್ಕಿದ್ರೆ ಒಂದು 2 ಲೀಟ್ರ್ 3 ಲೀಟ್ರ್ ಪೆಟ್ರೋಲು ಹಾಕ್ಸ್ಕೊಂಡು ಹೊಟ್ಬಿಡೋಣ. ಇಲ್ಲಾದರೂ ಡೀಪ್ ಇದೆ ನೋಡು ಗುಂಡಿ. ನೀರು ಬಂದಿರೋದು ಇಲ್ಲಿ ಹರಿದು.
ಡೇ 10 ಇವತ್ತು, ಡೇ 10 ಅಲ್ಲ. ವೆಲ್ಕಮ್ ಟು ಡೇ 10. ಅಪ್ಪ ಹಿಂಗಿದೆ. ಈ ರೋಡಲ್ಲಿ ಬಂದಿದ್ದೀವಿ ನೈಟು, ಗೊತ್ತೇ ಆಗಿಲ್ಲ ನಮಗೆ ಹೆಂಗೆ ಬಂದಿದ್ದೀವ ಏನಂತ. ಸಚ್ಚಿಗೆ ಹೋಗಿ ಪೆಟ್ರೋಲ್ ತಗೊಂಡು ವಾಪಸ್ ಮತ್ತೆ ಮನಾಳಿ ಕಡೆ ಹೊರಡ್ಬೇಕು. ಜಸ್ಪಾದಲ್ಲಿ ಸಿಗುತ್ತೆ ನಮಗೆ. ಈ 158 ಅಟುಲ್ ಟನ್ನಲ್ಲು, ಆಮೇಲೆ ಇದು ಬಾರಲ್ಲ ಪಾಸ್ 14. ಓಕೆ, ಹೆಂಗೆ ಬರಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿನೋ ಟನಲ್ ಮಾಡ್ತಾ ಇದ್ದಾರಾ, ಓಪನ್ ಇದೆಯಾ? ಓಪನ್ ಇಲ್ಲ ಅಲ್ಲ ಇಲ್ಲಿ. ಓಹೋ, ಇಲ್ಲ ಇಲ್ಲಿ. ಹಂಗೇನೇನು ಬರ್ಬೇಕು, ಹಿಂಗೆ ಬರೋದು. ಗಾಡಿಗಳು ಆ ರೋಡಲ್ಲಿ ಹೋಗ್ಬೇಕು. ನಾವಿಲ್ಲಿ ಮೇಲೆ ಬಂದುಬಿಟ್ಟಿದ್ದೀವಿ. ಹಳೆ ಪಕ್ಕ ಅಲ್ಲಿ ಬೋರ್ಡ್ ನೋಡ್ಕೊಂಡು ಬಂದ್ಬಿಟ್ಟು ಮೇಲೆ ಬೋರ್ಡಲ್ಲಿ ಬ್ರಿಡ್ಜ್ ರಿಪೇರ್ ಮಾಡ್ತಾಯಿದ್ದಾರೆ. ಈ ಕಲ್ಲು ಸಿಗ್ತಾವಲ್ಲ ಅವಾಗಲೇ ಚಿಕ್ಕಿಡ್ಡಾಗೋದು. ತಾಂಗ್ಲ ಎಲ್ಲ ನೋಡಿದ್ವಿ ನಾವು, ತಾಂಗ್ಲಂಗ್ಲ. ಈ ಅಪ್ಪ ಎಂಥ ಭಯಂಕರ ಆಗುತ್ತೆ ಅಲ್ಲಿ ತಾಂಗ್ಲಂಗ್ಲ. ಬಾಯಲ್ಲೇ ಸುಡೋಕ್ಕಾಗ್ತಿಲ್ಲ. ಅಲ್ಲಿ ಸುಡ್ರೆ ಗ್ಲಾಸ್ ಎಲ್ಲ ಇದಾಗ್ಬಿಡುತ್ತೆ. ನೋಡಿ ಆ ಬ್ರಿಡ್ಜ್ ರೆಡಿ ಮಾಡ್ತಾರದು. ಕೆಳಗಡೆ ಎಷ್ಟು ಸೇಫ್ಟಿ ಇದೆ ನೋಡಿ, ಸ್ಟೀಲ್ ಬ್ರಿಡ್ಜ್. ಮನಾಲಿ ಸರ್ಚ್ ರೋಡ್ ಡಿಸ್ಪ್ಲೇ ಬೋರ್ಡ್. ಓಹೋ ಹೋ, ಭಯ ಆಗುತ್ತಪ್ಪ. ಟೆಂಪ್ರರಿ ಬ್ರಿಡ್ಜ್ ಅದು, ಸೌಂಡ್ಗೆ ಭಯ ಆಗುತ್ತೆ. ವಾಟರ್ ಕ್ರಾಸಿಂಗ್ ಬಂತಲ್ಲ ಇಮ್ಮ, ವಾಟರ್ ಕ್ರಾಸಿಂಗ್ ಅಂದ್ರೇ ಭಯ. ಕಾಲು ಮೇಲೆ ಎತ್ಕೊಂಬಿಡು. ರೋಡ್ ಆ ಕಡೆ, ಈ ಕಡೆನಾ ಆ ಕಡೆನಾ? ಹಾಂ, ಇದೆ ರೋಡು. ರೆಡಿ ಆಗ್ತಾ ಇದೆ. ಗಾಡಿ ಸರ್ವಿಸ್ ಕೇಳ್ತಾ ಇದೆ ಅನಿಸುತ್ತೆ. ಏನು ಹೇಳೋದಕ್ಕೆ? ಹಾಂ, ಬಟ್ ಇದೆ ಶಾರ್ಟೆಸ್ಟ್ ರೂಟು, ಇನ್ನೆಲ್ಲ ದೊಡ್ಡ ರೂಟು. ಬೇರೆ ರೂಟಲ್ಲಿ ತಿರ್ಗಾಡೋಕ್ಕಾಗ. ನಾವು ಬಂದ್ವಲ್ಲ, ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಸರ್ಚಿಂದ? 28 ಕಿಲೋಮೀಟ್ರು. ಫುಲ್ಲು ಎಲ್ಲ ಕಡೆ ಇದೆ. ಇನ್ಸ್ಟಾ ಹಾಕೊಳ್ಳೋಣ? ಇನ್ಸ್ಟಾ 360 ಹಾಕೊಳ್ಳೋಣ? ಬೇಡವಾ? ಆಂಟಿ ಸೀರೆ ಗಿರೆಲ್ಲ ಹಾಕೊಂಡು ಫೋಟೋ ತೆಗಿಸ್ಕೋತವ್ರೆ. ಹೋಗೋಣ ನಾವು, ಹಂಗೆ ನಡ್ಕೊಂಡು ಹೋಗೋಣ, ಹಂಗೆ ಐಸ್ ಮೇಲೆ. ಏನು ಎಷ್ಟು ಇನ್ನು 180 ಕಿಲೋಮೀಟ್ರ್ ಹೋಗ್ಬೇಕಷ್ಟೆ. ಇನ್ನು ಬೆಳಗ್ಗೆನೇ ಬಿಟ್ಟಿದ್ದೀವಲ್ಲ. ಹೋಗೋಣ? ನೀನು ಹೂ ಅಂದರೆ ಹೋಗೋಣ, ಇಲ್ಲಾಂದರೆ ಬೇಡ, ಅಷ್ಟೆ ನಿನ್ನಿಷ್ಟ. ಹಾಂ, ಕಾರಲ್ಲಿ ಬಂದರೆ ಒಳ್ಳೆ ಮಜಾ. ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಬೈಕಲ್ಲಿ ಬಂದಿರೋರಿಗೆ
ನೋಡಿ ಎಲ್ಲ ಮಿಡ್ಡಿಗಳು ಹಾಕೊಂಡವ್ರೆ. ಇದೇನಿದು ವೆಲ್ಕಮ್ ಟು ಮೈಟಿ ಬಾರಾಚಲ. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಬಾರಾಚಲ ಫೋಟೋ ಗಿಡ ತಗೊಬರೋಣ. ಇಳ್ಕೊ ಹೋಗಿ ಬರೋಣ. ಹಿಮ್ಮ ಇಳ್ಕೊಳೆ ಹೋಗ್ಬರ ನಡಿ. ಇಲ್ಲಿ ಎಲ್ಲಿ ಸಿಗುತ್ತೆ ಮತ್ತೆ ಈ ಥರ ಇಷ್ಟೊಂದು ಚೆನ್ನಾಗಿದೆ ಸ್ನೋ. ಹಾಂ ಏನು ಹೇಳೋದು ನೋಡಿ ಇವಳಿಗೆ ಹಿಂಗಂದರೆ ಇವಳು. ಇಲ್ಲಿ ಬಾರಾಚಲ ಪಾಸ್ 1600 ಚೇಂಜ್ ಫೀಟ್ ಇದೆ ಇಲ್ಲಿ. ಅದಕ್ಕೆ ನಾವು ಹುಡುಗರು ಬಂದುಬಿಟ್ರೆ ಎಲ್ಲೆಲ್ಲ ಬಿಚ್ಕೊಂಡು ಕುಡಿದ್ಬಿಡ್ತೀವಿ. ಓಕೆ, ಎಂಡ್ ಆಫ್ ದ ಡೇ. ಜೋಶ್ ಕಾರಲ್ಲಿ ಬಂದಿರೋದಲ್ವಾ, ಒಂದು ಜೋಶಲ್ಲಿ ನೋಡು ಹೆಂಗಿದೆ. ಸ್ಕೇಟ್ ಬೋರ್ಡಲ್ಲೇ ಇದೆ, ಆ್ಯಕ್ಟಿವಿಟಿ ಎಲ್ಲ ಮಾಡ್ಬೋದು. ಚಳಿ ಹೊಡಿತಿದ್ಯಲ್ಲಮ್ಮ. ಆಯ್ತು ಬಿಡು, ಮನಾಳಿಲಿ ಇರುತ್ತೆ ಅನಿಸುತ್ತೆ ಸ್ನೋ. ಅಲ್ಲೇ ಆಡ್ಕೊ ಹೋಗ್ಲಿ. ಇನ್ಸ್ಟಾ ಹಾಕೊಂತೀನಿ ತಡಿ ಗಾಡಿಗೆ, ಇದಕ್ಕೆ ಅಲ್ಲೇ ಹಾಕ್ಬೇಕಾಗಿತ್ತು ನಾನು. ಒಂದೊಂದು ಕೆಳಗಡೆ ಹೋಗಿ ಬರೋಣ. ಅಲ್ಲಿಂದ ತುಂಬ ಸ್ನೋ ಇದೆಯಾ, ಇಲ್ಲ ಹಿಂಗೆ ಹೋಗೋಣ. ನಿಂತ್ಕೊ ಇವಾಗ ಬೇಕಾರೆ, ನಿಂತ್ಕೊ, ಅಲ್ಲಾಡ್ಬೇಡ ಅಷ್ಟೇ. ವಾವ್, ಈ ಥರ ಸ್ನೋ ನಮಗೆಲ್ಲೂ ಸಿಕ್ಕಿಲ್ಲ ಬಿಡು ಅಲ್ವಾ. ಸೂಪರ್ ಆಗಿದೆ ಗುರು. ಜನವು ಕೂತ್ಕೋ. ನನಗೆಲ್ಲ ಇಲ್ಲಿ ಇಳಿದು ಓಡಾಡಬೇಕು ಅಂತ ಆಸೆ, ಬಟ್ ಕಂಡೀಷನ್ಸು ನೋಡ್ಕೋಬೇಕಲ್ಲ. ಇಮ್ಯೂನ್ ಕಂಡೀಷನ್ಸು ಇಳಿದು ಇಮ್ಯೂನ್ಗೆಲ್ಲ ಸ್ನೋಗಿ ತಗೊಂಡು ಹೊಡಿಬೇಕು ಅಂತ ಅನ್ನಿಸ್ತಾಯಿದೆ. ಮೇಡಮ್ ಬಿಡ್ತಾಯಿಲ್ಲ. ನಾನೆಂದು ಮರೆಯಲಾರೆ ಓ ಪ್ರೇಮ ಕಾಶ್ಮೀರ. ಮನಾಲಿಲಿ ಕಾಶ್ಮೀರದ ಹಾಡು ಇದೆಲ್ಲ ಸರ್ಚುಗೆ ಸೇರುತ್ತೆ ಅನಿಸುತ್ತೆ. ಸಕ್ಕತ್ತಾಗಿದೆ ಗುರು. ನೋಡಿ ಹೆಂಗೆ ಬಂದ್ಬಿಟ್ಟ ಲೋಫರ್ ನನ್ನ ಮಗ. ಸ್ಲೋ ಮಾಡಬೇಕಲ್ಲ, ಹಂಗೆ ಬರ್ತಾ ಇರ್ತಾರೆ. ನಾನು ಯಾವ ಗಾಡಿ ಬಂದರೂ ಫಸ್ಟ್ ರಿಜಿಸ್ಟ್ರೇಷನ್ ನೋಡ್ತೀನಿ, ನಮ್ಮೂರವ್ರು ಯಾರಿದ್ದಾರೆ ಅಂತ. ಎಷ್ಟೋ ಜನ ಕರ್ನಾಟಕ ಗಾಡಿ ಸಿಗ್ತಾ ಇದೆ, ಬಟ್ ಅವರೆಲ್ಲ ಕನ್ನಡದವರಲ್ಲ. ಆ ಥರ ನೋಡಿ. ಇನ್ಸ್ಟಾ ಆಫ್ ಮಾಡೋಣ, ನನ್ನ ಕ್ಯಾಮ್ರಾನ ಆಫ್ ಮಾಡ್ಕೊತೀನಿ, ಮುಂದಕ್ಕೆ ಬೇಕಾಯ್ತದೆ. ಓಕೆ ನಾನು ಅಪ್ಪಿತಪ್ಪಿ ಬಾಯಲ್ಲಿ ಉಸಿರೇ ಬಿಡೋಂಗಿಲ್ಲ ಗುರು. ಉಸಿರು ಬಿಡ್ತು ಅಂದರೆ ಮುಗಿದ ಕತೆ. ಏನು 36 ನಿಮಿಷ ರೆಕಾರ್ಡ್ ಮಾಡ್ಕೋಬೋದು ಅಷ್ಟೇ ಇನ್ಸ್ಟಾದಲ್ಲಿ. ಬ್ಯಾಟ್ರಿ ಅದು ಮೆಮೊರಿ ಕಾರ್ಡ್ ಚೇಂಜ್ ಮಾಡಬೇಕನ್ಸುತ್ತೆ. ಆ್ಯಪ್ ಇನ್ಸ್ಟಾಲ್ ಮಾಡಬೇಕು, ಮೆಮೊರಿ ಕಾರ್ಡೆಲ್ಲ ಚೇಂಜ್ ಮಾಡಬೇಕು. ಇದು ಡೌನ್ ಹಿಲ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಇದು. ಇಲ್ಲಿ ನಮಗೆ ಬಿಸಿಲಲ್ಲೂ ಸಿಕ್ಕಾಬಿಟ್ಟೆ ಸ್ನೋ ಸಿಕ್ತು ನೋಡೋಕ್ಕೆ. ಇಳಿಯೋಕ್ಕೆ ಬಿಟ್ಟಿಲ್ಲ ಹಿಮ, ಬೇಡ ಅಂತ ಹಂಗಾಗಿ ಇಳಿಲಿಲ್ಲ. ಇಳಿದಿದ್ರೆ ಮಾತ್ರ ಇನ್ನೂ ಸಖತ್ತಾಗಿರೋದು. ನಡೀರಿ ಹೋಣ.
ಹೆಂಗೆ ಕ್ರಾಸ್ ಮಾಡೋದು, ಯಾವ ಕಡೆಯಿಂದ ಮಾಡೋದು ಗೊತ್ತಿಲ್ಲ. ಫುಲ್ಲು ಎಲ್ಲಿ ಡೀಪ್ ಕಡಿಮೆ ಇದೆ ನೋಡ್ಬೇಕಿವ, ಇಲ್ಲಾಂದರೆ ಕಷ್ಟ ಆಗುತ್ತೆ, ನೆನೆ ಥರ ಆಗ್ಬಿಡುತ್ತೆ. ಯಾರು ಬರಲಿ ತಡಿ ನೋಡೋಣ. ನೋಡಿ ಇಲ್ಲಿ ಗುಂಡಿ ಇದೆ, ಇಲ್ಲೂ ಗುಂಡಿ ಇದೆ. ಯಾವ ಕಡೆ ಹೋಗೋದು ಗೊತ್ತಾಗಲ್ಲ, ಬಿದ್ದೋಗ್ಬಿಟ್ರೆ ಕಷ್ಟ ಅಷ್ಟೇ. ಮತ್ತೆ ಹೋಗೋಣ. ಹಿಡ್ಕೊಂಡು ಹೆಂಗೆ ಬರ್ತೀವ್ರು, ಕೂತ್ಕೊಂಬಿಡು, ಹಂಗೆ ಹೋಗ್ಬಿಡ್ತೀನಿ. ಓ ಮೈ ಗಾಡ್, ಶಿವ ಹೊಡೆಲ್ಲ ಹೋಯ್ತು. ಅವನು ಹೆದರ್ಕೊಂಡೇ ಬಿಟ್ಟು ಅವ್ನು ಗುದ್ಬಿಡ್ತೀನಿ. ಹೋಯ್ತು ಶಿವ ಹೊಡೆ ನೀರು. ಹಳ್ಳ ಇತ್ತು ಅಂತೂ. ನಿಂಗೆ ಶಿವ್ ನೆನೈತಾ? ನಿನ್ನ ಕಾಲು ನೆನೀತಾ? ಬಿಚ್ಬಿಟ್ಟು ಹಂಗೆ ಹಿಂಡಾಕ್ಬಿಡು ಅಷ್ಟೇ. ಕೊಟ್ಟು 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 ಹೊಡಿತೀರ. ಓ ಥ್ಯಾಂಕ್ ಯು ಗಾಡ್. ಕೆಳಗಡೆಯಿಂದ ಹೋಗ್ತಿತ್ತು, ಪೈಪ್ ಹಾಕ್ಬಿಟ್ಬಿಟ್ಟವ್ರೆ. ಇಲ್ಲ ಐತಲ್ಲ, ತುಂಬ ಕಷ್ಟ ಆಯ್ತದ. ಎಲ್ಲ ಇಲ್ಲೇ ಸ್ನಾನ ಮಾಡಿ ಗಾಡಿ ತೊಳ್ಕೊಂಡು ಹೋಯ್ತಾರೆ. ಮುಂದೆ ಇದೆ ಹಬ್ಬ, ಮಾರಿ ಹಬ್ಬ ಇದೆ ಇವ್ರಿಗಂತೂ. ಓ ವಾವ್, ಹಿಮ ಏನೇ ಅದು? ಇಲ್ಲಿ ನೋಡು, ಅಲ್ಲೆಲ್ಲ ಬರೀ ಡ್ರೈ ಲ್ಯಾಂಡ್ ಕಾಣ್ತೈತೆ, ಇಲ್ಲಿ ಗ್ರೀನ್ ಲ್ಯಾಂಡ್ ಮಧ್ಯದಲ್ಲಿ ಸ್ನೋ. ಗ್ರೀನ್ ಲ್ಯಾಂಡ್ ಗೆಸ್ಟ್ ಹೌಸ್ ಅಂತ ನೋಡು, ಹೆಸರು ಕೂಡ ಹಂಗೆ ಇಟ್ಟವ್ರೆ. ಪೆಟ್ರೋಲ್ ಪೆಟ್ರೋಲ್. ನನ್ನ ಗಾಡಿ ಡ್ರಗ್ ಅಡಿಕ್ಟ್ ಥರ ಪೆಟ್ರೋಲ್ ಅಡಿಕ್ಟ. ಕುಡಿಸೋದು ಓಡಿಸೋದು, ಕುಡಿಸೋದು ಓಡಿಸೋದು. ನೋಡ, ಎಲ್ಲ 1 ಕಿಲೋಮೀಟ್ರ್ ಅಂತ ಹೇಳಿದ್ರು. ಎಲ್ಲರೂ ಇದೆಯಾ? 1 ಕಿಲೋಮೀಟ್ರ್ ಜಾಸ್ತಿನೇ ಬಂದ್ವಿ. ಫ್ಲೈಟ್ ಮೋಡ್ ಹಾಕ್ಬಿಟ್ಟು ಆನ್ ಮಾಡು. ಮೋಸ್ಟ್ಲಿ ಬಿಲ್ ಕಟ್ಟಿಲ್ಲ ಅಂತೇನೋ. ಫುಲ್ ಗ್ರೀನಿಮ್ಮ. ಮುಂದೆ ಇದೆ ಪೆಟ್ರೋಲ್ ಬಂಕ್, ಮ್ಯಾಪಲ್ಲಿ ತೋರಿಸ್ತದೆ. ಇಲ್ಲ ಲೆಫ್ಟಲ್ಲಿ ಇದೆಯಲ್ಲ, ರೈಟಲ್ಲಿದೆ. ಓ ಅಣ್ಣ, ಯಾಕಣ್ಣ? ರೈಟ್ ಇಂಡಿಕೇಟ್ರ್ ಹಾಕಿದ್ದೀನಿ, ರೈಟ್ ತೋರಿಸಿದ್ದೀನಿ. ಇಲ್ಲಿ ನೋಡಿ ಪೆಟ್ರೋಲ್ 101. ಇಳಿಬೇಕಾರೆ ಹೋಗು, ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊ ಹೋಗು. ಇಳಿತ್ಯಾ? ಹೌದಾ? ಹಾಂ ಬೈ ಪೆಟ್ರೋಲ್
उधर इसके पीछे डालना है. ठीक है ठीक है. ఇట్లా సర్వీస్ మనాలి ಒಂದು ಟಿ ಟಿ ಹೆಂಗೆ ಬಂದ ನೋಡ್ದ. ಇದು 94 ಅದು, ಇದು XP95 101 ಇದೇ ಹಾಕೋಣಲ್ಲ. XP95 ಇಲ್ಲ, ಒಂದೊಂದು ಕಡೆ XP95 ಹಾಕಿದೆ. ನೆಕ್ಸ್ಟ್ ಟೈಮು ನೋಡ್ಬೋದು, ಇಲ್ಲೇ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕಲ್ಲಿ ಫಸ್ಟ್ ಗಾಡಿಗೆ ಊಟ ಹಾಕಿ ಅದಕ್ಕೊಂದು ಸ್ವಲ್ಪ ರೆಸ್ಟ್ ಕೊಟ್ಟು ಕಿಲೋಂಗ್ ಹೈಟ್ಸ್ ಗೆಸ್ಟ್ ಹೌಸ್ ಆ್ಯಂಡ್ ಕೇರ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದಿದ್ದೀವಿ. ಯಾಕಂದರೆ ಈ ಕಡೆಯಿಂದ ಒಳ್ಳೆ ವ್ಯೂ ಸಿಗುತ್ತೆ ಈ ಕಡೆ ಆ ಸೈಡ್ಗೆ ಫುಲ್. ಹಾಗಾಗಿ ಇಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಕೂತ್ಕೋ, ಅಲ್ಲಿ ಚೆನ್ನಾಗಿದೆ, ವ್ಯೂ ಇದೆಲ್ಲ. ಅಡಿಕೆ ತೊಗೊಂಡಿದ್ದು ಅಡಿಗೆ ಥರ ಇದೆ, ಫುಲ್ಲು ವ್ಯೂ ಇದೆ ಈ ಕಡೆಯಿಂದ. ಹೋಟೆಲಲ್ಲಿ ಆರಾಮಾಗಿ ವ್ಯೂ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ಬೋದು. ಅದಕ್ಕೆ ಈ ಹೋಟೆಲ್ ತೊಗೊಂಡೆ. ಓಕೆ, ಕೊನೆಗೂ ನಾವು ವೇಟ್ ಮಾಡಿದಂಥ ಊಟ ಬಂದಿದೆ. ಇದು ವೆಜಿಟೇಬಲ್ ಫ್ರೈಡ್ ರೈಸ್ ಅಲ್ಲ. ಓಕೆ, ಸೊ ಇದು ಹಿಮಾದ ವೆಜ್ ಫ್ರೈಡ್ ರೈಸು, ಇದು ನಂದು ಎಗ್ ಫ್ರೈಡ್ ರೈಸು. ಅವ್ರು ಇಲ್ಲಿ ಹಾಕಿದ್ರು ಏನಂತಂದರೆ ಹಿಂಗೆ ಕೆಲವು ಸತಿ ಟೈಮ್ ತೊಗೊಳುತ್ತೆ ಅಂತ. ಅದೇ ರೀತಿ ಸಿಕ್ಕಾಪಟ್ಟೆ ಟೈಮ್ ತೊಗೊಂಬಿಟ್ಟು ಕೊಟ್ಟವ್ರೆ. ಸೊ ಬನ್ನಿ ತಿನ್ನೋಣ. ಅಂದರೆ ಸಿಕ್ಕಾಪಟ್ಟೆ ಆಮೇಲೆ ಹೋಗ್ತಾ ಹೇಳ್ತೀನಿ ಏನೇನು ಆಯಿತು ಇಲ್ಲಿ ಬರೋಕ್ಕೆ ಮುಂಚೆ ಏನು ಎತ್ತ ಅಂತ ಎಲ್ಲನೂ. ಸೊ ತಿನ್ನೋಣ. ನಾನಂತೂ ತುಂಬ ಖುಷಿ ಪಟ್ಬಿಟ್ಟೆ. ಹಿಮಾ ಅಂದ್ಲು ನೀವು ಕೇಳ್ದಲ್ಲೇ ಸಿಕ್ಬಿಟ್ಟಿದ್ಯಲ್ಲ ಅಭಿ ಅಂತ. ಅನ್ಫಾರ್ಚುನೇಟಾಗಿ ಅದು ನಿರಾಸೆ ಆಗೋಯ್ತು. ನಾವು ಹಂಗೆ ಯಾವಾಗ ನಮ್ಗೇನೋ ಸಿಕ್ತು ಅಂತೇಳಿ ಫುಲ್ ಖುಷಿ ಪಟ್ಬಿಡ್ತೀವಿ, ಆವಾಗಲೇ ಏನಾದ್ರು ಹೆಚ್ಚು ಕಡಿಮೆ. ಸೊ ಬನ್ನಿ ನಾವು ತಿಂದ್ಬಿಟ್ಟು ನಿನ್ನ ನೋಡೋದಂತೆ. 2 ಗಂಟೆಗೆ ಬಂದ್ವಿ ಊಟ ಮಾಡೋಕ್ಕೆ. 2 ಗಂಟೆ 20 ನಿಮಿಷ ಆಯಿತು. ಅವನು ಚೆನ್ನಾಗಿದೆ, ಒಳ್ಳೆ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಲೊಕೇಶನಲ್ಲಿದೆ ಹೋಟೆಲು. ಬಟ್ ಮೇಂಟೆನೆನ್ಸ್ ಸರಿ ಇಲ್ಲ. ಮೆನ್ಯೂನಲ್ಲಿ ಇರೋದೆಲ್ಲ ಯಾವುದೂ ಇಲ್ಲ, ಎಲ್ಲ ಅವೈಲೇಬಲ್ ಇಲ್ಲ ಅಂತ ಹೇಳ್ತಾನೆ. ಏನೋ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ನೋಡಿ, ಇದೇ ಶಿಶು ವಾಟರ್ ಫಾಲ್ಸ್ ಕಾಣ್ತಿದೆ. ಇದು ಆ್ಯಕ್ಚುಲಿ ಫುಲ್ಲು ಫ್ರೀಸ್ ಆಗಿಬಿಟ್ಟಿರುತ್ತೆ ಬೇರೆ ಟೈಮಲ್ಲೆಲ್ಲ. ಗಾಡಿ ಎಲ್ಲರ ಹತ್ರ ಹೋಗೋಕ್ಕಾದ್ರೆ ಹತ್ರ ಹೋಗಿ ನೋಡಿಕೊಂಡು ಬರೋಣ ಅಂತೆ. ಬನ್ನಿ. ಏನೋ ಹೌದಾ? ನೋಡಿ, ಇದೇ ಶಿಶು ವಾಟರ್ ಫಾಲ್ಸ್. ಆ್ಯಕ್ಚುಲಿ ವಿಂಟರಲ್ಲಿ ಫುಲ್ ಫ್ರೀಸ್ ಆಗಿರುತ್ತೆ. ಇಳಿ ಅಮ್ಮ, ಫೋಟೋ ತಕ್ಕತ್ತೀಯಾ? ಇಳಿ. ಇದಲ್ಲ ಓಪನ್ ಆಯ್ತಾ? ನಾ ಇಳಿಬೇಕಾ? ವಾವ್, ಹಳ್ಳಿಗೆ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಏನಾಯಿತು ಹೇಳು, ಏನು ಸಿಗಾಕೊಂಡಿದ್ದೆ? ಎಲ್ಲಿ? ಶಿಶು ವಾಟರ್ ಫಾಲ್ಸ್ ನೋಡೋ ಅಂತ ಬಂದ್ವಿ. ಟೈಮ್ ಇದ್ದರೆ ಹಂಗೆಲ್ಲ ಟ್ರಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗ್ಬೋದು. ಬಟ್ ನಮ್ಗೆ ಅದು ಅಷ್ಟು ಟೈಮ್ ಇಲ್ಲ. ಇದೇ ಶಿಶು ವಾಟರ್ ಫಾಲ್ಸ್. ವಿಂಟರಲ್ಲಿ ಇದು ಫುಲ್ಲು ಫ್ರೀಸ್ ಆಗಿಬಿಟ್ಟಿರುತ್ತೆ.
ನೀರು ಫೀಲ್ ಏನು ಕಾಣಿಸ್ತದೆ, ಎಷ್ಟು ಮುಗ್ತದೆ ಗೊತ್ತಾ ಇದು, ಫುಲ್ಲು ಫ್ರೀಸ್ ಆಗಿಬಿಟ್ಟಿರುತ್ತೆ ಇದು ಇಂದ. ಆ ಬೆಟ್ಟಗಳಿಂದ ಹರಿದು ಬಂದು ಹಿಂದ್ಗಡೆ ಆ್ಯಕ್ಚುಲಿ ಹಿಮಾಲಯನ್ಸ್ ಇದೆ, ಮೌಂಟೇನ್ಸು, ಅಲ್ಲಿಂದ ಹರಿದು ಹಿಂಗೆ ಬರೋದು. ನಡೀರಿ ಫೋಟೋ ತಗೊಂಡು ಇಲ್ಲಿಂದ ಹೊರಡೋಣಂತೆ ನೆಕ್ಸ್ಟ್ ಡೆಸ್ಟಿನೇಷನ್ ಅಟಲ್ ಟನಲ್ಗೆ. ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಸಿಸು ಫಾಲ್ಸು, ಹಿಮಾಲಯನ್ಸ್ ನೋಡಿ. ಚಳಿ ಸ್ಟಾರ್ಟ್ ಆಯ್ತಿಮ್ಮ, ಹೊರಡಬೇಕು ಇವಾಗ, ಟೈಮ್ ಇಲ್ಲ. ನಡಿ ವಿಡಿಯೋ ಕಳಿಸ್ಬಿಡೋಣ ಅಷ್ಟೇ ಮನೆಯವ್ರಿಗೆ. ನೋಡಿ ನಡೀರಿ, ಗಾಳಿ ಬೀಸ್ತಿದೆ, ಒಂದು ಮನೆ ಥರ ಆಗ್ತದೆ. 50 ಕಿಲೋಮೀಟರ್ ಹೋಗ್ಬೇಕು, ಸೇಮ್ ಘಾಟ್ ಇದೆ. ಫೈನಲಿ ಅಟಲ್ ಟನಲ್ ರೀಚ್ ಆಗಿದ್ದೀವಿ. ನಡೀರಿ ಅಟಲ್ ಟನಲ್ಗೆ ಹೋಗೋಣಂತೆ. ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಾವೆ ಸುಮಾರು. ನಾವು ಡೈರೆಕ್ಟ್ ಎಂಟ್ರಿ ಕೊಟ್ಟು ಆ ಕಡೆಯಿಂದ ಎಕ್ಸಿಟ್ ಆಗ್ಬಿಡೋಣ. 4:40 ಆಗಿದೆ. ಅಯ್ಯಯ್ಯೋ, ರೆಕಾರ್ಡಿಂಗೇ ಆಗಿಲ್ಲ 360ಲಿ. ಅಟಲ್ ಟನಲ್ ಎಂಟ್ರಿ ಆಗ್ತಾ ಇದ್ದೀವಿ. ಅಟಲ್ಲ ಏನೋ ಗೊತ್ತಿಲ್ಲ. ಅಟಲ್ ATAL ಅಟಲ್ ಟನಲ್. ನಮಗೆ ನಿಲ್ಲಿಸು ಫೋಟೋ ಗಿಡ ತಗೊಳ್ಳೋದು ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಹೊರಡೆ ಹೋಗ್ಬೇಕಷ್ಟೆ. ಓ ವಾವ್, ಬ್ರೋ ಇನ್ ಸರ್ವಿಸ್ ನೇಷನ್. ಓ ಹೊರಗಡೆ ಏನು ಗುರು ಇಷ್ಟೊಂದು ಧೂಳು. ಗ್ಲಾಸ್ ಹಾಕೋ ನಿಂದು. ಇದು 1 ವೇನಾ 2 ವೇನಾ ಗೊತ್ತಿಲ್ಲ. ಆ ಕಡೆಯಿಂದ ಬರೋರಿಗೆ ಎಂಟ್ರಿ ಇರುತ್ತೇನೋ. ಹಾಂ. ಇಲ್ಲ, 2 ವೇನೋ ಇಲ್ಲೇ ಇದರಲ್ಲೇ ಇದೆ. ನಡೀರಿ ಹೋಗೋಣ. ಇವಾಗ ನೋಡಿ ಹೆಂಗಿದೆ ಕ್ಲೈಮೇಟ್. ಅಲ್ಲಿ ಫುಲ್ ಬಿಸಿಲಿತ್ತಾ. ಥ್ಯಾಂಕ್ ಯು, ವಿಸಿಟ್ ಅಗೇನ್. ನೋಡಿ ಎಲ್ಲ ಕ್ಲೈಮೇಟೇ ಚೇಂಜು. ಜನ ಇಲ್ಲಿ ಅಲ್ಲಿ ಎಲ್ಲ ನಿಂತ್ಕೊಂಡು ಎಲ್ಲ ಫೋಟೋ ತಗೋತಾ ಇರ್ತಾರೆ. ಸೊ ಇವಾಗ ನಾವು ಎಕ್ಸಿಟ್ ಆಗಿದ್ದೀವಿ. ಟನಲ್ ಅದನ್ನು ಫೋಟೋ ಎಲ್ಲ ತಗೊಂಡ್ವಿ. ಲೊಕೇಶನ್ ಶೇರ್ ಮಾಡಿದ್ದಿಲ್ಲ ನನಗೆ. ನಾಳೆ ಬರೋಣ ಅಂತ ಇಲ್ಲಿ. ಪರವಾಗಿಲ್ಲ, 1500 ಒಬ್ಬರಿಗೆ ಅಂದರೆ ಓಕೆ ಅಲ್ಲ ಇಮ್ಮ? ಬೆಲ್ಲ ನೋಡಿ, ಇಲ್ಲಿ ಶಾಪಿಂಗು ಎಷ್ಟೊಂದಿದೆ. ಇದೆಲ್ಲ ಶಾಪಿಂಗ್ ಸ್ಟ್ರೀಟು. ಲದಾಖ್ ಲೇಕಿಂದ ಇಲ್ಲಿ ಚೆನ್ನಾಗಿದೆ ಶಾಪಿಂಗ್ ಸ್ಟ್ರೀಟು. ಹಾಂ ಹೌದು. ಬರೀ 1000 ರೂಪಾಯಿ ಅಂತೆ ನೋಡಮ್ಮ ಪೂಮಾ ಜಾಕೆಟು. ಬರೋಣ ಇವತ್ತೇ ಬರೋಣ. ಫ್ರೆಶ್ ಅವಳು ನಾನ್ ವೆಜ್ ಎಲ್ಲ ಉಗುರು. ಇದು ಬ್ಲ್ಯಾಕ್ ಚೆನ್ನಾಗಿದೆಯಲ್ಲ ಇದು? ಹೌದಾ, ತಗೊಂಬಿಡು ಅಸಲಿಗೆ. ಓಕೆ, ಯಾವುದು ಮನೆ ಕೊಟ್ಟವನೇ ಲೈವ್ ಮುಡ್. ಹಾಂ, ಎಡ್ಕೊಂಡು ಬರ್ಬೋದು. ಮಾರ್ಕೆಟ್ ಒಳಗಡೆ ಇರೋದು ಇಲ್ಲೇ ಎಲ್ಲ ಇದೆ. ಜಿ
ಬೈಕ್ ಪಾರ್ಕಿಂಗ್ ಎಲ್ಲಿದೆ ಗೊತ್ತಿಲ್ಲ. ಇಳು. ಹಾಂ, ಇದೆ ಹೋಟೆಲ್. ಹಾಂ, ಹೋಗ್ಬಿಟ್ಟು ಕೇಳು ಬೈಕ್ ಪಾರ್ಕಿಂಗ್ ಎಲ್ಲಿದೆ ಅಂತ ಕೇಳು. ಇದ್ರ ಮುಂದೆ ಹಾಕೋದ ಎಲ್ಲಿ ಹಾಕೋದು ಕೇಳು. ಇಲ್ಲ, अंदर डाल दो.